ಶಂಕರ್ ನಾಗ್ ಈ ಹೆಸರನ್ನು ಕೇಳಿದರೆ ಮೈ ರೋಮಾಂಚನ ಆಗುತ್ತದೆ. ಮಿಂಚಿನಂತೆ ಮಿಂಚಿ ಮರೆಯಾದ ಈ ನಟನ ಹುಟ್ಟುಹಬ್ಬ ಈ ದಿನ. ಶಂಕರ್ ಇವತ್ತು ನಮ್ಮ ಜೊತೆ ಇದ್ದಿದ್ದರೆ ಅವರಿಗೆ ಇಂದಿಗೆ 71 ವರ್ಷಗಳು ತುಂಬಿರುತ್ತಿತ್ತು. ಒಬ್ಬ ವ್ಯಕ್ತಿ 100 ವರ್ಷ ಮಾಡಿದ ಸಾಧನೆಯನ್ನು ಕೇವಲ 35 ವರ್ಷಗಳಲ್ಲಿ ಮಾಡಿ ಮುಗಿಸಿ ನಮ್ಮಿಂದ ದೂರಾದ ಈ ನಟ ಇವತ್ತು ನಮ್ಮ ಜೊತೆ ಇದ್ದಿದ್ದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕಥೆಯೇ ಬೇರೆ ಇರುತ್ತಿತ್ತು. ಬಹುಶಃ ಶಂಕರ್ ನಾಗ್ ಅವರ ಬೆಳೆಯುತ್ತಿರುವ ಆ ಸ್ಪೀಡನ್ನು ನೋಡಿದ ಬ್ರಹ್ಮನಿಗೂ ಸಹ ಸಹಿಸಿಕೊಳ್ಳಲು ಆಗಲಿಲ್ಲವೇನೋ. ಆಕ್ಸಿಡೆಂಟ್ ಎನ್ನುವ ಸಿನಿಮಾವನ್ನು ತಾವೇ ನಟಿಸಿ ನಿರ್ದೇಶನ ಮಾಡಿದ್ದ ಶಂಕರ್ ನಾಗ್ 1990 ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಘೋರ ಕಾರ್ ಆಕ್ಸಿಡೆಂಟ್ನಿಂದ ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತಾರೆ. ಅಲ್ಲಿಗೆ ಕನ್ನಡದ ಧ್ರುವ ನಕ್ಷತ್ರವೊಂದು ಕಳಚಿ ಬೀಳುತ್ತದೆ. ಬರೀ ನಟನೆಯಿಂದ ಮಾತ್ರವಲ್ಲ, ಇವತ್ತು ಬೆಂಗಳೂರಿನಲ್ಲಿ ಏನು ಮೆಟ್ರೋ ರೈಲ್ ಬಂದಿದೆ, ಆ ಒಂದು ಐಡಿಯಾವನ್ನು ಸುಮಾರು 35 ವರ್ಷಗಳ ಹಿಂದೆಯೇ ಶಂಕರ್ ನಾಗ್ ಅವರು ಬೆಂಗಳೂರಿಗೆ ಮೆಟ್ರೋ ರೈಲ್ ತರಬೇಕು ಎಂದು ಕನಸು ಕಂಡಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮೇರು ನಟನಿಗೆ ನಿರ್ದೇಶನ ಮಾಡಿದ ಹೆಗ್ಗಳಿಕೆ ಇವರಿಗಿದೆ. ದಿನದ 24 ಗಂಟೆಗಳಲ್ಲಿ ಕೇವಲ 4 ಗಂಟೆ ಮಾತ್ರ ನಿದ್ರೆ ಮಾಡಿ ಉಳಿದ 20 ಗಂಟೆಗಳಲ್ಲಿ ಬಿಡುವಿಲ್ಲದೆ ಚಲನಚಿತ್ರ, ರಾಜಕೀಯ, ನಾಟಕ, ಸಾಹಿತ್ಯ ಓದುವುದು, ಹೀಗೆ ಯಾವುದಾದರೂ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಮಹಾನ್ ನಟ. ಕನ್ನಡದ ಹೆಸರನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದ ಕರಾಟೆ ಕಿಂಗ್. ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧಿಸು ಎಂಬುವ ಒಂದು ಅದ್ಭುತ ನುಡಿಯನ್ನು ಹೇಳಿ ಅದರಂತೆ ನಡೆದುಕೊಂಡ ಮಹಾನ್ ಚೇತನ ಅಂತ ಶಂಕರ್ ನಾಗ್ ಮತ್ತೊಂದು ಜನ್ಮವಿದ್ದರೆ ನಮ್ಮ ಕನ್ನಡ ನೆಲದಲ್ಲೇ ಹುಟ್ಟಿ ಬರಲಿ ಎಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಶಂಕರಣ್ಣ. ಮಿಸ್ ಯು.